ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಮಳೆಯ ಅವಾಂತರಕ್ಕೆ ಸೇತುವೆಗಳು ಜಲಾವೃತ ಆಗಿದೆ. ಆನಂದವಾಡಿ ನಿಡೇಬಾನ್ ಬಾಲ್ಕಿ ಸಂಪರ್ಕ ಕಂಪ್ಲೀಟ್ ಕ್ಲೋಸ್. ಚುಳುಕಿನಾಲ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ದೇ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಜನರು ಹೈರಾಣಾಗಿ ಹೋಗಿದ್ದಾರೆ. ನೋಡಿ, ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಕಂಪ್ಲೀಟ್ಲಿ ನೀರಿನಿಂದಾಗಿ ರಸ್ತೆಗಳ ಸಂಪರ್ಕ ಕಟ್ ಆಗಿದೆ ಅಂತ. ಈ ನೀರಿನ ರಭಸ ಕಡಿಮೆ ಆಗುವವರೆಗೂ ಆ ಕಡೆ ಇರೋರು ಆ ಕಡೆ, ಈ ಕಡೆ ಇರೋರು ಈ ಕಡೆ, ಸಂಪರ್ಕನೇ ಬಂದ್. ಎಂತ ಅಸ್ತವ್ಯಸ್ತ ಅಂತೀನಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಮಳೆಯ ಅವಾಂತರಕ್ಕೆ ಸೇತುವೆಗಳು ಜಲಾವೃತ ಆಗಿದೆ. ಆನಂದವಾಡಿ ನಿಡೇಬಾನ್ ಬಾಲ್ಕಿ ಸಂಪರ್ಕ ಕಂಪ್ಲೀಟ್ ಕ್ಲೋಸ್. ಚುಳುಕಿನಾಲ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ದೇ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಜನರು ಹೈರಾಣಾಗಿ ಹೋಗಿದ್ದಾರೆ. ನೋಡಿ, ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಕಂಪ್ಲೀಟ್ಲಿ ನೀರಿನಿಂದಾಗಿ ರಸ್ತೆಗಳ ಸಂಪರ್ಕ ಕಟ್ ಆಗಿದೆ ಅಂತ. ಈ ನೀರಿನ ರಭಸ ಕಡಿಮೆ ಆಗುವವರೆಗೂ ಆ ಕಡೆ ಇರೋರು ಆ ಕಡೆ, ಈ ಕಡೆ ಇರೋರು ಈ ಕಡೆ, ಸಂಪರ್ಕನೇ ಬಂದ್. ಎಂತ ಅಸ್ತವ್ಯಸ್ತ ಅಂತೀನಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಮಳೆಯ ಅವಾಂತರಕ್ಕೆ ಸೇತುವೆಗಳು ಜಲಾವೃತ ಆಗಿದೆ. ಆನಂದವಾಡಿ ನಿಡೇಬಾನ್ ಬಾಲ್ಕಿ ಸಂಪರ್ಕ ಕಂಪ್ಲೀಟ್ ಕ್ಲೋಸ್. ಚುಳುಕಿನಾಲ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ದೇ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಜನರು ಹೈರಾಣಾಗಿ ಹೋಗಿದ್ದಾರೆ. ನೋಡಿ, ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಕಂಪ್ಲೀಟ್ಲಿ ನೀರಿನಿಂದಾಗಿ ರಸ್ತೆಗಳ ಸಂಪರ್ಕ ಕಟ್ ಆಗಿದೆ ಅಂತ. ಈ ನೀರಿನ ರಭಸ ಕಡಿಮೆ ಆಗುವವರೆಗೂ ಆ ಕಡೆ ಇರೋರು ಆ ಕಡೆ, ಈ ಕಡೆ ಇರೋರು ಈ ಕಡೆ, ಸಂಪರ್ಕನೇ ಬಂದ್. ಎಂತ ಅಸ್ತವ್ಯಸ್ತ ಅಂತೀನಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಮಳೆಯ ಅವಾಂತರಕ್ಕೆ ಸೇತುವೆಗಳು ಜಲಾವೃತ ಆಗಿದೆ. ಆನಂದವಾಡಿ ನಿಡೇಬಾನ್ ಬಾಲ್ಕಿ ಸಂಪರ್ಕ ಕಂಪ್ಲೀಟ್ ಕ್ಲೋಸ್. ಚುಳುಕಿನಾಲ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ದೇ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಜನರು ಹೈರಾಣಾಗಿ ಹೋಗಿದ್ದಾರೆ. ನೋಡಿ, ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಕಂಪ್ಲೀಟ್ಲಿ ನೀರಿನಿಂದಾಗಿ ರಸ್ತೆಗಳ ಸಂಪರ್ಕ ಕಟ್ ಆಗಿದೆ ಅಂತ. ಈ ನೀರಿನ ರಭಸ ಕಡಿಮೆ ಆಗುವವರೆಗೂ ಆ ಕಡೆ ಇರೋರು ಆ ಕಡೆ, ಈ ಕಡೆ ಇರೋರು ಈ ಕಡೆ, ಸಂಪರ್ಕನೇ ಬಂದ್. ಎಂತ ಅಸ್ತವ್ಯಸ್ತ ಅಂತೀನಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಮಳೆಯ ಅವಾಂತರಕ್ಕೆ ಸೇತುವೆಗಳು ಜಲಾವೃತ ಆಗಿದೆ. ಆನಂದವಾಡಿ ನಿಡೇಬಾನ್ ಬಾಲ್ಕಿ ಸಂಪರ್ಕ ಕಂಪ್ಲೀಟ್ ಕ್ಲೋಸ್. ಚುಳುಕಿನಾಲ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ದೇ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಜನರು ಹೈರಾಣಾಗಿ ಹೋಗಿದ್ದಾರೆ. ನೋಡಿ, ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಕಂಪ್ಲೀಟ್ಲಿ ನೀರಿನಿಂದಾಗಿ ರಸ್ತೆಗಳ ಸಂಪರ್ಕ ಕಟ್ ಆಗಿದೆ ಅಂತ. ಈ ನೀರಿನ ರಭಸ ಕಡಿಮೆ ಆಗುವವರೆಗೂ ಆ ಕಡೆ ಇರೋರು ಆ ಕಡೆ, ಈ ಕಡೆ ಇರೋರು ಈ ಕಡೆ, ಸಂಪರ್ಕನೇ ಬಂದ್. ಎಂತ ಅಸ್ತವ್ಯಸ್ತ ಅಂತೀನಿ.
ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಮಳೆಯ ಅವಾಂತರಕ್ಕೆ ಸೇತುವೆಗಳು ಜಲಾವೃತ ಆಗಿದೆ. ಆನಂದವಾಡಿ ನಿಡೇಬಾನ್ ಬಾಲ್ಕಿ ಸಂಪರ್ಕ ಕಂಪ್ಲೀಟ್ ಕ್ಲೋಸ್. ಚುಳುಕಿನಾಲ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ದೇ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಜನರು ಹೈರಾಣಾಗೋಗಿದ್ದಾರೆ. ನೋಡಿ, ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಕಂಪ್ಲೀಟ್ಲಿ ನೀರಿನಿಂದಾಗಿ ರಸ್ತೆಗಳ ಸಂಪರ್ಕ ಕಟ್ ಆಗಿದೆ ಅಂತ. ಈ ನೀರಿನ ರಭಸ ಕಡಿಮೆ ಆಗುವವರೆಗೂ ಆ ಕಡೆ ಇರೋರು ಆ ಕಡೆ, ಈ ಕಡೆ ಇರೋರು ಈ ಕಡೆ, ಸಂಪರ್ಕನೇ ಬಂದ್. ಎಂತ ಅಸ್ತವ್ಯಸ್ತ ಅಂತೀನಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಮಳೆಯ ಅವಾಂತರಕ್ಕೆ ಸೇತುವೆಗಳು ಜಲಾವೃತ ಆಗಿದೆ. ಆನಂದವಾಡಿ ನಿಡೇಬಾನ್ ಬಾಲ್ಕಿ ಸಂಪರ್ಕ ಕಂಪ್ಲೀಟ್ ಕ್ಲೋಸ್. ಚುಳುಕಿನಾಲ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ದೇ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಜನರು ಹೈರಾಣಾಗೋಗಿದ್ದಾರೆ. ನೋಡಿ, ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಕಂಪ್ಲೀಟ್ಲಿ ನೀರಿನಿಂದಾಗಿ ರಸ್ತೆಗಳ ಸಂಪರ್ಕ ಕಟ್ ಆಗಿದೆ ಅಂತ. ಈ ನೀರಿನ ರಭಸ ಕಡಿಮೆ ಆಗುವವರೆಗೂ ಆ ಕಡೆ ಇರೋರು ಆ ಕಡೆ, ಈ ಕಡೆ ಇರೋರು ಈ ಕಡೆ, ಸಂಪರ್ಕನೇ ಬಂದ್. ಎಂತ ಅಸ್ತವ್ಯಸ್ತ ಅಂತೀನಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಮಳೆಯ ಅವಾಂತರಕ್ಕೆ ಸೇತುವೆಗಳು ಜಲಾವೃತ ಆಗಿದೆ. ಆನಂದವಾಡಿ ನಿಡೇಬಾನ್ ಬಾಲ್ಕಿ ಸಂಪರ್ಕ ಕಂಪ್ಲೀಟ್ ಕ್ಲೋಸ್. ಚುಳುಕಿನಾಲ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ದೇ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಜನರು ಹೈರಾಣಾಗೋಗಿದ್ದಾರೆ. ನೋಡಿ, ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಕಂಪ್ಲೀಟ್ಲಿ ನೀರಿನಿಂದಾಗಿ ರಸ್ತೆಗಳ ಸಂಪರ್ಕ ಕಟ್ ಆಗಿದೆ ಅಂತ. ಈ ನೀರಿನ ರಭಸ ಕಡಿಮೆ ಆಗುವವರೆಗೂ ಆ ಕಡೆ ಇರೋರು ಆ ಕಡೆ, ಈ ಕಡೆ ಇರೋರು ಈ ಕಡೆ, ಸಂಪರ್ಕನೇ ಬಂದ್. ಎಂತ ಅಸ್ತವ್ಯಸ್ತ ಅಂತೀನಿ.